ರಾಜ್ಯವನ್ನೇ ತಲ್ಲಣಗೊಳಿಸಿದ ಬೀದರ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಕೇಸ್ ಇದು. ದರೋಡೆಕೋರರ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ. ಬೀದರ್ಗೆ ಎಂಟ್ರಿ ಆಗುವಂಥದ್ದು ಹಾಗೆ ಎಕ್ಸಿಟ್ ಆಗಿರುವ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಅವರು ಎಂಟ್ರಿ ಆಗ್ತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ರಿ. 30 ರಿಂದ 35 ನಿಮಿಷದಲ್ಲಿ ತಮ್ಮ ಕೃತ್ಯವನ್ನ ಮುಗಿಸಿ ಎಸ್ಕೇಪ್ ಆಗಿದ್ದಂಥ ದರೋಡೆಕೋರರ ಎಕ್ಸಿಟ್ ಹಾಗೂ ಎಂಟ್ರಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 16ನೇ ತಾರೀಕು ನಡೆದಿದ್ದ ಘಟನೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ದುಲ್ಹಾನ್ ದರ್ವಾಜಾ ಬಳಿ ನಡೆದಿರುವಂತಹ ಒಂದು ನಗರ ಪ್ರವೇಶ ಮಾಡುವಂತಹ ಸಿಸಿಟಿವಿ ದೃಶ್ಯ, ದುಲ್ಹಾನ್ ದರ್ವಾಜಾ ಬಳಿ ಎಂಟ್ರಿ ಆಗುವಂಥ ದೃಶ್ಯ. ಬೆಳಗ್ಗೆ 10:45ಕ್ಕೆ ATM ಬಳಿ ಗುಂಡು ಹಾರಿಸಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ರು. 30 ರಿಂದ 35 ನಿಮಿಷಗಳಲ್ಲಿ ಕೃತ್ಯವೆಸಗಿ ಈ ದರೋಡೆಕೋರರು ಅಲ್ಲಿಂದ ಕಾಲ್ ಕಿತ್ತಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಮತ್ತೊಂದು ಸಿಸಿಟಿವಿ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ, 30 ರಿಂದ 35 ನಿಮಿಷದಲ್ಲಿ ತಮ್ಮ ಕೃತ್ಯವನ್ನು ಎಸಗಿ ಅಲ್ಲಿಂದ ಕಾಲ್ ಕಿತ್ತಿದ್ರು. ಅಂದರೆ ಇವರು ಪ್ರೀ ಪ್ಲಾನ್ ಮಾಡ್ಕೊಂಡಿರೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಹೌದು ನಾಗೇಂದ್ರ ಬಾಬು, ಈಗಾಗಲೇ ಬೀದರಿನ ದರೋಡೆ ಪ್ರಕರಣ ಇದೆ. ಈ ಒಂದು ಪ್ರಕರಣ ಈಗಾಗಲೇ ದರೋಡೆಕೋರರಿದ್ದಾರೆ, ಸಾಕಷ್ಟೊಂದು ಪ್ರೀ ಪ್ಲಾನ್ ಮುಂಜಾಗ್ರತೆಯಿಂದಲೇ ಈ ಒಂದು ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ಬಹುದು. ಈಗಾಗಲೇ 16ರಂದು ಬೆಳಿಗ್ಗೆ 10:23 ಸಮಯಕ್ಕೆ ಏನಂದ್ರೆ ಬೀದರ್ ನಗರದ ದುಲ್ಹನ್ ದರ್ವಾಜಾದಿಂದ ಏನಂದ್ರೆ ಬೀದರ್ ನಗರಕ್ಕೆ ಎಂಟ್ರಿ ಆಗ್ತಾರ. 10:45 ಸುಮಾರಿಗೆ ಏನಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲಿದ್ದಂತ SBI ಬ್ಯಾಂಕ್ ಮುಂಭಾಗದಲ್ಲಿ 10:45 ಸುಮಾರಿಗೆ ಘಟನೆ ಆಗ್ತದ. ಅದರ ನಂತರ 10:18ಕ್ಕೆ ಏನಂದ್ರೆ ಅವರು ಬೀದರ್ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ಮಾರ್ಗವಾಗಿ ನೆರೆಯ ತೆಲಂಗಾಣಕ್ಕೆ ಅವ್ರು ಹೋಗ್ತಾರಂದ್ರ ಸುಮಾರು 30 ರಿಂದ 35 ನಿಮಿಷದ ಒಳಗೆ ಟೋಟಲಿ ಒಂದು ಸಿನಿಮೆಯ ಮಾದರಿಯಲ್ಲಿ ಏನದಂದ್ರ ಅವ್ರ ಶಾರ್ಟ್ ಏನದಂದ್ರೆ ಈ ಒಂದು ದರೋಡೆ ಮಾಡಿ ಏನದಂದ್ರೆ ಮುಗಿಸ್ ಹೋಗ್ತಾರ. ಅದ್ರ ಎಲ್ಲೋ ಒಂದ್ ಕಡೆ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಇರ್ಬೋದು, ಇವತ್ತು ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಸಾಕಷ್ಟು ಅಂದ್ರೆ ಅಲ್ಲಲ್ಲಿ ಈಗಾಗಲೇ ಅವ್ರೇನದಂದ್ರೆ ಮಡಿವಾಳ ಚೌಕ್ ಇರ್ಬೋದು, ಸಾಕಷ್ಟು ನಗರದ ಪ್ರಮುಖ ಚೌಕ್ಗಳ ಮೂಲಕ ಏನಾದ್ರು ಹಾದು ಹೋಗ್ತಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಸಾಕಷ್ಟು ಪೊಲೀಸರು ಇರ್ತಾರೆ. ಅದ್ರ ಟೋಟಲಿ ಘಟನೆ ಆದ ನಂತರ ಕೂಡ ಎಲ್ಲೋ ಒಂದ್ ಕಡೆ ಅಲರ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸರು ನಿಜಕ್ಕೂ ಈ ಒಂದು ದರೋಡೆಕೋರರು ಪೊಲೀಸರ ನಿದ್ರೆಯನ್ನೇ ಹಾಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಅಂದ್ರೆ ಬೀದರ್ ನಗರಕ್ಕೆ ಯಾವಾಗ ಎಂಟ್ರಿ ಆಗ್ತಾರ, ಯಾವ್ದು CCTV ಎಂಟ್ರಿ ಆಗ್ತಾರ, ಬೀದರ್ ತಾಲೂಕಿನ ಸುಲ್ತಾನ್ಪುರದಿಂದ ನೆರೆಯ ತೆಲಂಗಾಣಕ್ಕೆ ಹೋಗಂತ CCTV ಕೂಡ ಲಭ್ಯ ಆಗದ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸರು ಕೂಡ ಸುಮಾರು 500-600 ಕಡೆ ಏನಂದ್ರೆ ಈಗಾಗಲೇ ಹೈದರಾಬಾದ್ ಹೋಗಿನ ಮಾರ್ಗ ಇರ್ಬೋದು, ಬಂದಿನ ಮಾರ್ಗ ಇರ್ಬೋದು, ಸಿಟಿಯ ಪ್ರತಿಯೊಂದು ಚೌಕಲ್ಲಿ ಇದ್ದಂತ CCTV ಪರಿಶೀಲನೆ ನಡೆಸುವ ಮೂಲಕ ಎಲ್ಲೋ ಒಂದ್ ಕಡೆ ಆರೋಪಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಅದ್ರ ತೆಲಂಗಾಣ ಅಷ್ಟೇ ಅಲ್ಲ, ಇವತ್ತು ಬಿಹಾರ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಸಾಕಷ್ಟು ಕಡೆ ಪೊಲೀಸರು ಠಿಕಾಣಿ ಹೂಡುವ ಮೂಲಕ ಇನ್ನು ಸಾಕಷ್ಟು ಸರ್ಚ್ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಈ ಒಂದು ದರೋಡೆಕೋರರು ನಿಜಕ್ಕೂ ರಾಜ್ಯದ ಪೊಲೀಸರ ನಿದ್ರೆ ಹಾಳು ಮಾಡಿದ್ದಾರೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯವನ್ನೇ ತಲ್ಲಣಗೊಳಿಸಿದ ಬೀದರ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಕೇಸ್ ಇದು. ದರೋಡೆಕೋರರ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ. ಬೀದರ್ಗೆ ಎಂಟ್ರಿ ಆಗುವಂಥದ್ದು ಹಾಗೆ ಎಕ್ಸಿಟ್ ಆಗಿರುವ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಅವರು ಎಂಟ್ರಿ ಆಗ್ತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ರಿ. 30 ರಿಂದ 35 ನಿಮಿಷದಲ್ಲಿ ತಮ್ಮ ಕೃತ್ಯವನ್ನ ಮುಗಿಸಿ ಎಸ್ಕೇಪ್ ಆಗಿದ್ದಂಥ ದರೋಡೆಕೋರರ ಎಕ್ಸಿಟ್ ಹಾಗೂ ಎಂಟ್ರಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 16ನೇ ತಾರೀಕು ನಡೆದಿದ್ದ ಘಟನೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ದುಲ್ಹಾನ್ ದರ್ವಾಜಾ ಬಳಿ ನಡೆದಿರುವಂತಹ ಒಂದು ನಗರ ಪ್ರವೇಶ ಮಾಡುವಂತಹ ಸಿಸಿಟಿವಿ ದೃಶ್ಯ, ದುಲ್ಹಾನ್ ದರ್ವಾಜಾ ಬಳಿ ಎಂಟ್ರಿ ಆಗುವಂಥ ದೃಶ್ಯ. ಬೆಳಗ್ಗೆ 10:45ಕ್ಕೆ ATM ಬಳಿ ಗುಂಡು ಹಾರಿಸಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ರು. 30 ರಿಂದ 35 ನಿಮಿಷಗಳಲ್ಲಿ ಕೃತ್ಯವೆಸಗಿ ಈ ದರೋಡೆಕೋರರು ಅಲ್ಲಿಂದ ಕಾಲ್ ಕಿತ್ತಿದ್ರು.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಮತ್ತೊಂದು CCTV ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ, 30ರಿಂದ 35 ನಿಮಿಷದಲ್ಲಿ ತಮ್ಮ ಕೃತ್ಯವನ್ನು ಎಸಗಿ ಅಲ್ಲಿಂದ ಕಾಲ್ ಕಿತ್ತಿದ್ರು. ಅಂದರೆ ಇವರು ಪ್ರೀ ಪ್ಲಾನ್ ಮಾಡ್ಕೊಂಡಿರೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಹೌದು ನಾಗೇಂದ್ರ ಬಾಬು, ಈಗಾಗಲೇ ಬೀದರಿನ ದರೋಡೆ ಪ್ರಕರಣ ಇದೆ. ಈ ಒಂದು ಪ್ರಕರಣ ಈಗಾಗಲೇ ದರೋಡೆಕೋರರಿದ್ದಾರೆ, ಸಾಕಷ್ಟೊಂದು ಪ್ರೀ ಪ್ಲಾನ್ ಮುಂಜಾಗ್ರತೆಯಿಂದಲೇ ಈ ಒಂದು ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ಬಹುದು. ಈಗಾಗಲೇ 16ರಂದು ಬೆಳಿಗ್ಗೆ 10:23 ಸಮಯಕ್ಕೆ ಏನಂದ್ರೆ ಬೀದರ್ ನಗರದ ದುಲ್ಹನ್ ದರ್ವಾಜಾದಿಂದ ಏನಂದ್ರೆ ಬೀದರ್ ನಗರಕ್ಕೆ ಎಂಟ್ರಿ ಆಗ್ತಾರ. 10:45 ಸುಮಾರಿಗೆ ಏನಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲಿದ್ದಂತ SBI ಬ್ಯಾಂಕ್ ಮುಂಭಾಗದಲ್ಲಿ 10:45 ಸುಮಾರಿಗೆ ಘಟನೆ ಆಗ್ತದ. ಅದರ ನಂತರ 10:18ಕ್ಕೆ ಏನಂದ್ರೆ ಅವರು ಬೀದರ್ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ಮಾರ್ಗವಾಗಿ ನೆರೆಯ ತೆಲಂಗಾಣಕ್ಕೆ ಅವ್ರು ಹೋಗ್ತಾರಂದ್ರ ಸುಮಾರು 30ರಿಂದ 35 ನಿಮಿಷದ ಒಳಗೆ ಟೋಟಲಿ ಒಂದು ಸಿನಿಮೆಯ ಮಾದರಿಯಲ್ಲಿ ಏನದಂದ್ರ ಅವ್ರು ಶಾರ್ಟ್ ಏನದಂದ್ರೆ ಈ ಒಂದು ದರೋಡೆ ಮಾಡಿ ಏನದಂದ್ರೆ ಮುಗಿಸ್ ಹೋಗ್ತಾರ. ಅದ್ರ ಎಲ್ಲೋ ಒಂದ್ ಕಡೆ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಇರ್ಬೋದು, ಇವತ್ತು ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಸಾಕಷ್ಟು ಅಂದ್ರೆ ಅಲ್ಲಲ್ಲಿ ಈಗಾಗಲೇ ಅವ್ರೇನಂದ್ರೆ ಮಡಿವಾಳ ಚೌಕ್ ಇರ್ಬೋದು, ಸಾಕಷ್ಟು ನಗರದ ಪ್ರಮುಖ ಚೌಕ್ಗಳ ಮೂಲಕ ಏನಾದ್ರು ಹಾದು ಹೋಗ್ತಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಸಾಕಷ್ಟು ಪೊಲೀಸರು ಇರ್ತಾರೆ. ಅದ್ರ ಟೋಟಲಿ ಘಟನೆ ಆದ ನಂತರ ಕೂಡ ಎಲ್ಲೋ ಒಂದ್ ಕಡೆ ಅಲರ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸರು ನಿಜಕ್ಕೂ ಈ ಒಂದು ದರೋಡೆಕೋರರು ಪೊಲೀಸರ ನಿದ್ರೆನ್ನೇ ಹಾಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಅಂದ್ರೆ ಬೀದರ್ ನಗರಕ್ಕೆ ಯಾವಾಗ ಎಂಟ್ರಿ ಆಗ್ತಾರ, ಯಾವ್ದು CCTVನಿ ಎಂಟ್ರಿ ಆಗ್ತಾರ, ಬೀದರ್ ತಾಲೂಕಿನ ಸುಲ್ತಾನ್ಪುರದಿಂದ ನೆರೆಯ ತೆಲಂಗಾಣಕ್ಕೆ ಹೋಗಂತ CCTV ಕೂಡ ಲಭ್ಯ ಆಗದ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸರು ಕೂಡ ಸುಮಾರು 500-600 ಕಡೆ ಏನಂದ್ರೆ ಈಗಾಗಲೇ ಹೈದರಾಬಾದ್ ಹೋಗಿನ ಮಾರ್ಗ ಇರ್ಬೋದು, ಬಂದಿನ ಮಾರ್ಗ ಇರ್ಬೋದು, ಸಿಟಿಯ ಪ್ರತಿಯೊಂದು ಚೌಕಲ್ಲಿ ಇದ್ದಂತ CCTV ಪರಿಶೀಲನೆ ನಡೆಸುವ ಮೂಲಕ ಎಲ್ಲೋ ಒಂದ್ ಕಡೆ ಆರೋಪಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಅದ್ರ ತೆಲಂಗಾಣ ಅಷ್ಟೇ ಅಲ್ಲ, ಇವತ್ತು ಬಿಹಾರ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಸಾಕಷ್ಟು ಕಡೆ ಪೊಲೀಸರು ಠಿಕಾಣಿ ಹೂಡುವ ಮೂಲಕ ಇನ್ನು ಸಾಕಷ್ಟು ಸರ್ಚ್ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಈ ಒಂದು ದರೋಡೆಕೋರರು ನಿಜಕ್ಕೂ ರಾಜ್ಯದ ಪೊಲೀಸರ ನಿದ್ರೆ ಹಾಳು ಮಾಡಿದ್ದಾರೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯವನ್ನೇ ತಲ್ಲಣಗೊಳಿಸಿದ ಬೀದರ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ CCTV ಫುಟೇಜ್ ಲಭ್ಯವಾಗಿದೆ. ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಕೇಸ್ ಇದು. ದರೋಡೆಕೋರರ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ. ಬೀದರ್ಗೆ ಎಂಟ್ರಿ ಆಗುವಂಥದ್ದು ಹಾಗೆ ಎಕ್ಸಿಟ್ ಆಗಿರುವ ಎಕ್ಸ್ಕ್ಲೂಸಿವ್ CCTV ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಅವರು ಎಂಟ್ರಿ ಆಗ್ತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ರಿ. 30ರಿಂದ 35 ನಿಮಿಷದಲ್ಲಿ ತಮ್ಮ ಕೃತ್ಯವನ್ನ ಮುಗಿಸಿ ಎಸ್ಕೇಪ್ ಆಗಿದ್ದಂಥ ದರೋಡೆಕೋರರ ಎಕ್ಸಿಟ್ ಹಾಗೂ ಎಂಟ್ರಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 16ನೇ ತಾರೀಕು ನಡೆದಿದ್ದ ಘಟನೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ದುಲ್ಹಾನ್ ದರ್ವಾಜಾ ಬಳಿ ನಡೆದಿರುವಂಥ ಒಂದು ನಗರ ಪ್ರವೇಶ ಮಾಡುವಂಥ CCTV ದೃಶ್ಯ, ದುಲ್ಹಾನ್ ದರ್ವಾಜಾ ಬಳಿ ಎಂಟ್ರಿ ಆಗುವಂಥ ದೃಶ್ಯ. ಬೆಳಗ್ಗೆ 10:45ಕ್ಕೆ ATM ಬಳಿ ಗುಂಡು ಹಾರಿಸಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ರು. 30ರಿಂದ 35 ನಿಮಿಷಗಳಲ್ಲಿ ಕೃತ್ಯವೆಸಗಿ ಈ ದರೋಡೆಕೋರರು ಅಲ್ಲಿಂದ ಕಾಲ್ ಕಿತ್ತಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಮತ್ತೊಂದು CCTV ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ, 30ರಿಂದ 35 ನಿಮಿಷದಲ್ಲಿ ತಮ್ಮ ಕೃತ್ಯವನ್ನು ಎಸಗಿ ಅಲ್ಲಿಂದ ಕಾಲ್ ಕಿತ್ತಿದ್ರು. ಅಂದರೆ ಇವರು ಪ್ರೀ ಪ್ಲಾನ್ ಮಾಡ್ಕೊಂಡಿರೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಹೌದು ನಾಗೇಂದ್ರ ಬಾಬು, ಈಗಾಗಲೇ ಬೀದರಿನ ದರೋಡೆ ಪ್ರಕರಣ ಇದೆ. ಈ ಒಂದು ಪ್ರಕರಣ ಈಗಾಗಲೇ ದರೋಡೆಕೋರರಿದ್ದಾರೆ, ಸಾಕಷ್ಟೊಂದು ಪ್ರೀ ಪ್ಲಾನ್ ಮುಂಜಾಗ್ರತೆಯಿಂದಲೇ ಈ ಒಂದು ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ಬಹುದು. ಈಗಾಗಲೇ 16ರಂದು ಬೆಳಿಗ್ಗೆ 10:23 ಸಮಯಕ್ಕೆ ಏನಂದ್ರೆ ಬೀದರ್ ನಗರದ ದುಲ್ಹನ್ ದರ್ವಾಜಾದಿಂದ ಏನಂದ್ರೆ ಬೀದರ್ ನಗರಕ್ಕೆ ಎಂಟ್ರಿ ಆಗ್ತಾರ. 10:45 ಸುಮಾರಿಗೆ ಏನಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲಿದ್ದಂತ SBI ಬ್ಯಾಂಕ್ ಮುಂಭಾಗದಲ್ಲಿ 10:45 ಸುಮಾರಿಗೆ ಘಟನೆ ಆಗ್ತದ. ಅದರ ನಂತರ 10:18ಕ್ಕೆ ಏನಂದ್ರೆ ಅವರು ಬೀದರ್
ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ಮಾರ್ಗವಾಗಿ ನೆರೆಯ ತೆಲಂಗಾಣಕ್ಕೆ ಅವ್ರು ಹೋಗ್ತಾರಂದ್ರ ಸುಮಾರು 30-35 ನಿಮಿಷದ ಒಳಗೆ ಟೋಟಲಿ ಒಂದು ಸಿನಿಮೆಯ ಮಾದರಿಯಲ್ಲಿ ಏನದಂದ್ರ ಅವ್ರ ಶಾರ್ಟ್ ಏನದಂದ್ರೆ ಈ ಒಂದು ದರೋಡೆ ಮಾಡಿ ಏನದಂದ್ರೆ ಮುಗಿಸ್ ಹೋಗ್ತಾರ. ಅದ್ರ ಎಲ್ಲೋ ಒಂದ್ ಕಡೆ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಇರ್ಬೋದು, ಇವತ್ತು ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಸಾಕಷ್ಟು ಅಂದ್ರೆ ಅಲ್ಲಲ್ಲಿ ಈಗಾಗಲೇ ಅವ್ರೇನದಂದ್ರೆ ಮಡಿವಾಳ ಚೌಕ್ ಇರ್ಬೋದು, ಸಾಕಷ್ಟು ನಗರದ ಪ್ರಮುಖ ಚೌಕ್ಗಳ ಮೂಲಕ ಏನಾದ್ರು ಹಾದು ಹೋಗ್ತಾರ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಸಾಕಷ್ಟು ಪೊಲೀಸರು ಇರ್ತಾರೆ. ಅದ್ರ ಟೋಟಲಿ ಘಟನೆ ಆದ ನಂತರ ಕೂಡ ಎಲ್ಲೋ ಒಂದ್ ಕಡೆ ಅಲರ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸರು ನಿಜಕ್ಕೂ ಈ ಒಂದು ದರೋಡೆಕೋರರು ಪೊಲೀಸರ ನಿದ್ರೆಯನ್ನೇ ಹಾಳು ಮಾಡಿದಾರೆ ಅಂತ ಹೇಳ್ಬೋದು. ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಅಂದ್ರೆ ಬೀದರ್ ನಗರಕ್ಕೆ ಯಾವಾಗ ಎಂಟ್ರಿ ಆಗ್ತಾರ, ಯಾವ್ದು CCTV ಎಂಟ್ರಿ ಆಗ್ತಾರ, ಬೀದರ್ ತಾಲೂಕಿನ ಸುಲ್ತಾನ್ಪುರದಿಂದ ನೆರೆಯ ತೆಲಂಗಾಣಕ್ಕೆ ಹೋಗಂತ CCTV ಕೂಡ ಲಭ್ಯ ಆಗದ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸರು ಕೂಡ ಸುಮಾರು 500-600 ಕಡೆ ಏನದಂದ್ರೆ ಈಗಾಗಲೇ ಹೈದರಾಬಾದ್ ಹೋಗಿನ ಮಾರ್ಗ ಇರ್ಬೋದು, ಬಂದಿನ ಮಾರ್ಗ ಇರ್ಬೋದು, ಸಿಟಿಯ ಪ್ರತಿಯೊಂದು ಚೌಕಲ್ಲಿ ಇದ್ದಂತ CCTV ಪರಿಶೀಲನೆ ನಡೆಸುವ ಮೂಲಕ ಎಲ್ಲೋ ಒಂದ್ ಕಡೆ ಆರೋಪಿಗಾಗಿ ನಾವು ಶೋಧ ನಡೆಸ್ತಾ ಇದ್ದಾರೆ. ಅದ್ರ ತೆಲಂಗಾಣ ಅಷ್ಟೇ ಅಲ್ಲ, ಇವತ್ತು ಬಿಹಾರ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಸಾಕಷ್ಟು ಕಡೆ ಪೊಲೀಸರು ಠಿಕಾಣಿ ಹೂಡುವ ಮೂಲಕ ಇನ್ನು ಸಾಕಷ್ಟು ಸರ್ಚ್ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಈ ಒಂದು ದರೋಡೆಕೋರರು ನಿಜಕ್ಕೂ ರಾಜ್ಯದ ಪೊಲೀಸರ ನಿದ್ರೆ ಹಾಳು ಮಾಡಿದ್ದಾರೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯವನ್ನೇ ತಲ್ಲಣಗೊಳಿಸಿದ ಬೀದರ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ CCTV ಫುಟೇಜ್ ಲಭ್ಯವಾಗಿದೆ. ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಕೇಸ್ ಇದು. ದರೋಡೆಕೋರರ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ. ಬೀದರ್ಗೆ ಎಂಟ್ರಿ ಆಗುವಂಥದ್ದು ಹಾಗೆ ಎಕ್ಸಿಟ್ ಆಗಿರುವ ಎಕ್ಸ್ಕ್ಲೂಸಿವ್ CCTV ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಅವರು ಎಂಟ್ರಿ ಆಗ್ತಾ ಇರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ರಿ. 30-35 ನಿಮಿಷದಲ್ಲಿ ತಮ್ಮ ಕೃತ್ಯವನ್ನ ಮುಗಿಸಿ ಎಸ್ಕೇಪ್ ಆಗಿದ್ದಂಥ ದರೋಡೆಕೋರರ ಎಕ್ಸಿಟ್ ಹಾಗೂ ಎಂಟ್ರಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 16ನೇ ತಾರೀಕು ನಡೆದಿದ್ದ ಘಟನೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು.